ಪಾವತಿಸುವಂತೆ ಫೈನಾನ್ಸ್ ಸಿಬ್ಬಂದಿ ಕಾಟ ಕೊಡ್ತಾ ಇದ್ದಾರೆ. ಫೈನಾನ್ಸ್ ದಬ್ಬಾಳಿಕೆಗೆ ಬೆದರಿ ಮನೆ ತೊರೆದಿದ್ದಾರೆ ಮಗ ಸೊಸೆ. ಹಣ ಹೊಂದಿಸಿಕೊಡೋದಕ್ಕೆ ಅಂತ ಊರನ್ನೇ ಬಿಟ್ಟಿದ್ದಾರೆ ಮಗ ಸೊಸೆ. ಬೈಲಹೊಂಗಲ ತಾಲೂಕಿನ ಗಜಬಿನಾಳದ ಬಾಳವ್ವ ಒಂಟಿ ಜೀವನ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಗ ಸೊಸೆ ಇಲ್ಲದೆ ಏಕಾಂಗಿಯಾಗಿ ಬದುಕ್ತಾ ಇದ್ದಾರೆ ಬಾಳವ್ವ. ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ ವೃದ್ಧೆ. ಆದ್ರೂ ಸಹ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮಾತ್ರ ತಪ್ಪಿಲ್ಲ. ಸಾಲ ವಾಪಸ್ ನೀಡದೇ ಇದ್ರೆ ಮನೆ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ದುಡಿದು ಹಣವನ್ನ ಹೊಂದಿಸೋದಕ್ಕೆ ಗೋವಾಗೆ ಹೋಗಿದ್ದಾರೆ ದಂಪತಿ. ಮಗ ಸೊಸೆ ಮನೆಯಲ್ಲಿ ಇಲ್ಲದೇ ಇದ್ರೂ ಸಹ ಪ್ರತಿನಿತ್ಯ ವೃದ್ಧೆಗೆ ಫೈನಾನ್ಸ್ ಸಿಬ್ಬಂದಿ ಕಾಟ ಕೊಡ್ತಾ ಇದ್ದಾರೆ. ಸಾಲ ವಾಪಸ್ ನೀಡೋಕ್ಕಾಗಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಫೈನಾನ್ಸ್ಗಳ ಕಿರಿಕಿರಿಗೆ ಬೈಲಹೊಂಗಲ ತಾಲೂಕಿನ ಗಜಮನಾಳ ಗ್ರಾಮ ಈಗ ಅಕ್ಷರಶಃ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಇಲ್ಲಿರ್ತಕ್ಕಂತಹ ಜನರು ಇಡೀ ಊರಿಗೂರೇ ಖಾಲಿ ಮಾಡಿ ಹೋಗಿರುವಂಥದ್ದು. ಹೀಗಾಗಿ ಹಿರಿಯರು ವಯಸ್ಸಾದವರು ಮಾತ್ರ ಮನೆಯಲ್ಲಿರುವಂಥದ್ದು. ಮತ್ತೊಂದೆಡೆ ಮಗ ಸೊಸೆ ಅಣ್ಣ ತಮ್ಮ ಹೀಗೆ ಎಲ್ಲರೂ ಕೂಡ ಊರು ಬಿಟ್ಟು ಹೋಗಿರುವಂಥದ್ದು. ನಾನು ಗಜಮನಾಳ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈ ಒಂದು ಮನೆಯಲ್ಲಿ ಏನು ಅಜ್ಜಿ ಆಗಿರ್ಬೋದು, ಅವರ ಮಗ ಅವರ ಸೊಸೆ ಕೂಡಿರ್ತಾ ಇದ್ರು. ಆದರೆ ಫೈನಾನ್ಸ್ಗಳ ಕಿರಿಕಿರಿಗೆ ವಿಪರೀತ ಕಿರಿಕಿರಿಯಿಂದ ಈಗ ಮಗ ಹಾಗೂ ಸೊಸೆ ಇಬ್ಬರು ಕೂಡ ದುಡಿಯೋಕ್ಕೆ ಗೋವಾಕ್ಕೆ ತೆರಳಿರುವಂಥದ್ದು. ಹೀಗಾಗಿ ಸಹಜ ಈಗ ವೃದ್ಧೆ ಒಬ್ಬರೇ ಮನೆಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ. ಏನಾದರೂ ಅನಾರೋಗ್ಯ ಸಮಸ್ಯೆ ಎದುರಾದರೂ ಕೂಡ ಇವರು ನಿತ್ಯ ಇನ್ನೊಬ್ಬರನ್ನ ಅವಲಂಬನೆ ಮಾಡ್ಬೇಕಂತ ಪರಿಸ್ಥಿತಿ ಕೂಡ ಇರುವಂಥದ್ದು. ಈಗ ಅಜ್ಜಿನ ಮಾತಾಡ್ತಾನೆ ಏನಂತಾರೆ. ಈಗ ಏನು ಒಬ್ಬಕ್ಕೆ ಜಿಲ್ಲಾ ಮನ್ಯಾಗ ಯಾರು ಇದ್ರಿ? ಒಬ್ಬಾಕೆನದನ್ರಿ, ದುಡಿಯಾಕ ಹೋಗಿದಾರ್ರಿ ಎಲ್ಲ. ಏನ್ ಫೈನಾನ್ಸ್ ಅವ್ರ ಕಿರಿಕಿರಿ ಅವರ ಕೊಟ್ಟ ಮತ್ತ ಎಲ್ಲ ಇಸ್ಕೊಂಡ್ರು. ಹೊಳ್ಳಿ ವಾಪಸ್ ಮತ್ತ ಈಗ ತುಂಬಂತ ಅವ್ರಿಗೆ ಅನ್ನತಾರ್ರಿ. ಈಗ ಅವ್ರ ಎಷ್ಟು ಸಾಲ ಮಾಡಿದ್ರಿ? ಅವ್ರ 4 ತಕೊಂಡಾರ್ರಿ ಮಗ ಸೊಸಿ. ಅವನ ಮತ್ತ ಈಗ ತುಂಬಣ್ಣ ಮತ್ ದುಡಿಯಾಕ ಹೋಗಿದಾವ್ರಿ. ಅಲ್ಲಿಯೂ ದಗದ್ ಸರಿ ಇಲ್ರಿ. ಊರ್ ಬಿಟ್ಟು ದುಡಿಯಾಕ ದೂರ ಹೋಗುದ್ರಿ. ಈಗ ಕಿರಿಕಿರಿ ಮಾಡ್ಬೇಡ ಅಂತ ಸಿಎಂ ಅನ್ನ ಹೇಳಿದಾರೆ. ಆದ್ರೂ ಇವ್ರ ದಿನ ಬರತಾರ. ಹ್ಞೂನ್ರಿ ಬರತಾರ್ರಿ. ಅವ್ರು ವಾರದಾಗ ಬಂದ ನೀವು ತುಂಬಾ ಬೇಕಾರಿ ಅಂತ ಅನ್ನತಾರ್ರಿ. ಅವ್ರು ತುಂಬಲಿಕ್ಕೆ ಮನಿ ಬಾಗ್ಲ ಹಾಕಿ ಹೊರ ಅನ್ನತಾರ್ರಿ. ಅವ್ರು ಹಂಗ ಅನ್ನತಾರ್ರಿ. ಅವ್ರ ತುಂಬಿ ನೀವು ತುಂಬದಿಲ್ಲ ಅಂದ್ರ ನಿಮಗ ನಿಮ್ ಮನಿ ಇದನ್ನ ಮಾಡ್ತವ ಅನ್ನತಾರ್ರಿ. ಹ್ಞೂನ್ರಿ. ಅದಕ್ಕ ಮತ್ತ ನಾವ ನಮ್ ಕೈಲಿ ಆಗುದಿಲ್ಲ ಮತ್ ಹಿಂಗ ಅಂತ ಇವ್ರ ಅಂದ ದುಡಿಯಾಕ ಹೋಗಿದಾರ. ನಾವ್ ಒಬ್ಬೊಬ್ರ ಅದು ನೋಡ್ರಿ, ಒಬ್ಬರ ಮನ್ಯಾಗ. ಈಗ ಏನ್ರ ಹಿಂಗ ಏನ ಜ್ವರ ಗಿರ ಬಂದ್ ಏನ ಸಮಸ್ಯೆ ಬಿದ್ರ ನಾವ ಎದ್ದು ಓಡಾಡುದ್ರಿ. ಯಾರು ಇಲ್ಲ, ಎಬ್ಸಾರು ಇಲ್ಲ, ಕುಣ್ಸಾರು ಇಲ್ಲ ರೀ. ಈಗ ನಿನಗೂ ವಯಸ್ಸಾಗ್ಯಾವ ದುಡಿಯಾಕ ನಿನಗೂ ಎಲ್ರಿ ವಯಸ್ಸ ಎಲ್ರಿ ವಯಸ್ಸಾಗಿದಾವ. ಏನ ನೀ ಇದನ್ನ ಮಾಡಕ್ ಆಗಲ್ಲ, ದುಡಿಯಾಕ ಹೋಗಂಗಿಲ್ರಿ. ಕಳ್ಯಾ ಮಳ್ಯಾಕು ಹೋಗಾಕ ಆಗುಲ್ರಿ. ಮತ್ತ ಊಟದೆಲ್ಲ ಹೆಂಗ್ ಮಾಡತಿ? ಏನ್ರಿ ಮತ್ತ ನನ್ನ ತಾಯಿ ಎಲ್ಲ ಮದಾಳ್ರಿ ಕೊಳ್ಳಾಗ. ಆಕಿನ ತಗೊಂಡ ಜೋಗಾಡ್ಕೊಂತ ಊಟ ಮಾಡ್ತಾವ. ಅಂದ್ರೆ 2 ಹೊತ್ತು 1 ಹೊತ್ತು ಊಟ ಮಾಡೋದು, 1 ಹೊತ್ತು ಉಪವಾಸ ಇರೋದು. ಹ್ಞೂನ್ರಿ ಎಲ್ಲ ಮದಾಳ್ರಿ. ಆಕಿನ ತಗೊಂಡ ಹೊರಗ ಊರಾಗ ಅಡ್ಡಾಡಿ ಬಂದ. ಈಗ ಇಂದ ಅದ ಡ್ಯೂಟಿ ಮಾಡೇ ಕುಂತವ್ ನೋಡ್ರಿ. ಹ್ಞೂನ್ರಿ ಇದ ಪರಿಸ್ಥಿತಿ ರೀ ನಮ್ದು. ಮತ್ತೊಂದು ಏನೂ ಇಲ್ಲ, ಯಾವ್ದೋ ಸಾಯೂ ಇಲ್ಲ, ಏನೋ ಇಲ್ಲ ರೀ. ಬಾಳ ಅಂದ್ರೆ ಫೈನಾನ್ಸ್ ಅವ್ರು ಈಗೂ ಬಂದ್ ಇವತ್ತು ನಿನ್ನೆ ಮನೆ ಬಂದಿದ್ರ? ಮನೆ ಬಂದಿರ. ಬಂದ ಕೇಳಿ ಹೋಗಿದಾರ ಅವ್ರ. ಅಲ್ಲೇ ಕಸ್ತೂರಿ ಅಂತ ತಗೊಂಡಿರಲ್ಲ, ಅಲ್ಲೇ ಬಂದ ಕೇಳಿ ಹೋಗಿದಾರ ಅವ್ರ. ಈ ಕಡೆನ ಬರೋದ್ ಬಿಟ್ರಿ. ಈಗ ನಿನ್ನೆ ಬರಾಕಿಲ್ರಿ, ಮನೆ ಬಂದ ಅಲ್ಲೇ ಅವ್ರನ್ನ ಕೇಳಿ ಹೋಗಿದಾರ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊತೀರಿ? ಏನ್ರಿ ಅವ್ರಿಗೆ ಬಿಟ್ಟದ್ರಿ. ಮತ್ ನಮ್ಮನ್ನ ಏನ್ ನಮ್ಮ ಪರಿಸ್ಥಿತಿ ನೋಡಿ ಏನ್ ಮಾಡ್ತಾರೋ ಏನಿಲ್ಲ ಅವ್ರಿಗೆ ಬಿಟ್ಟದ್ರಿ. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.